ಮಾದರ ಮಾದಿಗ ಸಮಾಜದ ಮುಖಂಡರು. ಇವತ್ತ ವಿಷಯ ಮಾತಾಡೋದು ಏನಂದ್ರೆ, ಒಬ್ಬ ಮೋಸಗಾರನ ಬಗ್ಗೆ ನಾನು ಮಾತಾಡಕತ್ತೀನಿ. 30 ವರ್ಷಗಳಿಂದ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು, ಸಮಾಜದ ಹಿರಿಯರು, ಕಿರಿಯರು ಎಲ್ಲರೂ ಕೂಡಿ ನಾವು ಹೋರಾಟ ಮಾಡ್ಕೊತ ಬಂದರೂ ಕೂಡ ಒಳ ಮೀಸಲಾತಿ ಇನ್ನೂ ತನಕ ಜಾರಿ ಮಾಡಿಲ್ಲ. ಮತ್ತು ಈಗ 27ನೇ ತಾರೀಕಿಗೆ ಮೀಸಲಾತಿದು ಜಾರಿ ಮಾಡ್ತೀನಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಅದರಂತೆ ಈಗ ಮತ್ತೆ ಚುನಾವಣೆ ಇರೋದ್ರಿಂದ ಮುಂದೆ ಹಾಕ್ಯಾರ. ನಾವು ಮಾದಿಗ ಮುಖಂಡರು ಮತ್ತು ಬಾಬಾ ಸಾಹೇಬರು ಮತ್ತು ಜಗೀರರಾಮ್ ಸಾಹೇಬರು ರಕ್ತದಲ್ಲಿ, ನಮ್ಮ ದೇಹದಲ್ಲಿ ರಕ್ತ ಇದ್ದರೆ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಈ ಕಾಂಗ್ರೆಸ್ ಸರ್ಕಾರನ ಸೋಲಿಸಿದಾಗ ನಮ್ಮ ಮಾದಿಗರ ಶಕ್ತಿ ನಾವು ತೋರಿಸ್ದಂಗೆ ಆಗತ್ತೆ. ಎಲ್ಲ ನನ್ನ ಮಾದಿಗರ ಮುಖಂಡರಿಗೆ ನನ್ನ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಬಾಗಲಕೋಟೆ ದಾವಣಗೆರೆ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಸೋಲಿಸುವಂಥ ಕೆಲಸ ಮಾಡಬೇಕು. ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮಾದಿಗ ಸಮಾಜದ ಮುಖಂಡರು ಅದಾರ, ಅವ್ರಿಗೆ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಯಾಕಪ್ಪ ಅಂತ, ಕಾಂಗ್ರೆಸ್ ಪಕ್ಷ ನಮಗೆ ಮುಖ್ಯ ಅಲ್ಲ, ನಮ್ಮ ಸಮಾಜ ನಮಗೆ ಮುಖ್ಯ. ಆ ಸಮಾಜದಲ್ಲಿ ಹುಟ್ಟಿರುವುದರಿಂದ ನಾವು ಕೂಡ ಆ ಪಕ್ಷಪಾತವನ್ನು ಬಿಟ್ಟು ಸಮಾಜದ ಪರವಾಗಿ ಈ ವಂಚನೆ ಮಾಡುತ್ತಿರುವ ಸಿದ್ದರಾಮಯ್ಯ ಅವರಿಗೆ ನಾವು ಇದರಲ್ಲಿ ನಮ್ಮ ಮಾದಿಗರ ಶಕ್ತಿಯನ್ನು ಏನನ್ನು ತೋರಿಸ್ಬೇಕು. ಎಲ್ಲ ರಾಜ್ಯ ಮಾದಿಗ ಮುಖಂಡರಿಗೆ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಖಂಡರಿಗೆ ಮತ್ತು ದಾವಣಗೆರೆ ಜಿಲ್ಲಾ ಮುಖಂಡರಿಗೆ, ನಮ್ಮ ಮಾದಿಗ ಮುಖಂಡರಿಗೆ ನಾವು ವಿನಂತಿ ಮಾಡ್ಕೊತೀನಿ. ಮತ್ತು ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸುವಂಥ ಕೆಲಸ ಮಾಡಬೇಕು. ಅಂದಾಗ ಸರ್ಕಾರಕ್ಕೆ ನಾವೊಂದು ನಮ್ಮ ಶಕ್ತಿಯನ್ನು ತೋರಿಸ್ದಂಗೆ ಆಗುತ್ತೆ. ಎಲ್ಲರೂ ಬಾಗಲಕೋಟೆ ಮತ್ತು ದಾವಣಗೆರೆ ಚಲೋ ಕಾಂಗ್ರೆಸ್ ಸರ್ಕಾರವನ್ನು ತೋರಿಸುವಂಥ ನಮ್ಮ ಶಕ್ತಿ ಪ್ರದರ್ಶನ ಮಾಡುವ ಸಲುವಾಗಿ ಎಲ್ಲರೂ ನಮ್ಮ ಮಾದಿಗ ಸಮಾಜದ ಮುಖಂಡರು ಮತ್ತು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಸೋಲಿಸುವವರೆಗೂ ನಮ್ಮ ಮಾದಿಗ ಮುಖಂಡರು ಅಲ್ಲಿ ಎಲ್ಲರೂ ಇರಬೇಕಂತೇಳಿ ಎಲ್ಲ ಕೇರಿಗಳಿಗೆ ನಾವು ಭೇಟಿ ಕೊಟ್ಟು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಓಟುಗಳನ್ನು ಹೋಗದಂತೆ ನಾವು ನೋಡಿಕೊಳ್ಳಬೇಕಂತೇಳಿ ನನ್ನ ಎಲ್ಲ ಸಮಾಜದ ಮಾದಿಗ ಮುಖಂಡರು ನಾನು ಅವರಿಗೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ. ಕೂಡಲೇ ದಾವಣಗೆರೆಗೆ ಮತ್ತು ಬಾಗಲಕೋಟೆಗೆ ಎಲ್ಲರೂ ಬಂದು ಈ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಈ ಸಿದ್ದರಾಮಯ್ಯ ನಮ್ಮ ಮಾದಿಗರಿಗೆ ಇವ ವಂಚನೆ ಮಾಡ್ತಾನೆ, ಇವ ಮಾದಿಗರ ಅಯಿಂದ ಅಂತ ಹೇಳಿ ನಮ್ಮ ಮಾದಿಗರಿಗೆಲ್ಲರಿಗೂ ಇವ ಇಷ್ಟೇ ಮೂಗಿ ತುಪ್ಪ ಒರೆಸುವಂಥ ಕೆಲಸ ಮಾಡಕತ್ತಾನೆ. ಸಿದ್ದರಾಮಯ್ಯ ಸಾಹೇಬ, ನೀನು ಅತಿ ಶೀಘ್ರದಲ್ಲೇ ನಮ್ಮ ಮಾದಿಗರ ಶಕ್ತಿ ಏನಂತೇಳಿ ನೀನು ತೋರಿಸುವಂಥ, ನಿನ್ನ ಸರ್ಕಾರಕ್ಕೆ ತೋರಿಸುವಂಥ ನಾವು ಕೆಲಸವನ್ನು ಮಾಡ್ತೀವಿ. ಜೈ ಭೀಮ್, ಜೈ ಮಾದಿಗ.